ನಾಷ್ಟ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಹಬ್ಬದ ದಿವಸ ಶಿವರಾತ್ರಿ ಹಬ್ಬ. ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಪೂಜೆಗೆಲ್ಲ. ಮನೇಲಿ ಬಂದು ರಸಾಯನ ಮಾಡ್ತಾಯಿದ್ದೀನಿ. ಕೇಸರಿ ಬಾತು, ಉಪ್ಪಿಟ್ಟು ಇಷ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಹೆಸರುಬೇಳೆ ಎಲ್ಲ ಪ್ರಸಾದ ಅಂದರೆ ಅಡುಗೆ ಮಾಡಿ ಪ್ರಸಾದ ಸ್ವಲ್ಪ ನೈವೇದ್ಯಕ್ಕೆ ಇಡ್ತೀವಿ. ರಸಾಯನ ಅದೆಲ್ಲ ಇಟ್ಟು ಪೂಜೆ ಮಾಡ್ತೀವಿ. ನಮ್ಮ ಯಜಮಾನ್ರು ದೇವರಿಗೆಲ್ಲ ಅಲಂಕಾರ ಮಾಡ್ತಾವ್ರೆ. ಆ ಪೂಜೆಗೆಲ್ಲ ರೆಡಿ ಆಗ್ತಾ ಇದ್ದಂಗೆ ಪೂಜೆ ಮಾಡಬೇಕು. ನಾನು ಅಡುಗೆಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ಸಾರಿಸಿ ರಂಗೋಲೆ ಬಿಡ್ತಾ ಇದ್ವಿ. ಹಬ್ಬದ ದಿವಸ ಆದರೆ ಸ್ವಲ್ಪ ಬೇಗ ಎದ್ದೊಳ್ತೀವಿ, ಇಲ್ಲಾಂದರೆ ನಾರ್ಮಲ್ಲಾಗಿ ಎದ್ದೊಳ್ತೀವಿ. ಇವತ್ತು ಬೇಗ ಎದ್ದು ರಂಗೋಲೆ ಬಿಡ್ತಾ ಇದ್ವಿ. ಇನ್ನೇನು ರಂಗೋಲೆ ಬಿಡ್ತಾ ಇದ್ದಂಗೆ ನಮ್ಮ ಯಜಮಾನ್ರು ಚಂದನ್ ಇಬ್ಬರು ಸೇರಿಸಿ ಬಾಳೆಕಂದು ಮತ್ತು ಮಾವಿನ ಸೊಪ್ಪು ಕಟ್ತಾಯಿದ್ರು. ಕಟ್ಟಿದ್ರೇನಲ್ವ ಇನ್ನು ದೇವಸ್ಥಾನದ ಹತ್ರ ಹೋಗ್ಬೇಕು ಅವರು, ಕಾಳಮ್ಮನ ದೇವಸ್ಥಾನದಲ್ಲಿ. ನೆನ್ನೆ ಎಲ್ಲ ರೆಡಿ ಮಾಡ್ಬಿಟ್ಟು ಬಂದರು, ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಬಂದವ್ರೆ. ಅಂದರೆ ಕ್ಲೀನ್ ಅಂದರೆ ದೇವ್ರನ್ನೆಲ್ಲ ಕ್ಲೀನ್ ಮಾಡವ್ರೆ ಎಲ್ಲರೂ ಸೇರಿಕೊಂಡು. ಇವತ್ತು ಬೆಳಿಗ್ಗೆನೆ ಅವರು ಹೋಗಿ ಎಲ್ಲ ದೇವ್ರಿಗೆಲ್ಲ ಅಲಂಕಾರ, ಅಭಿಷೇಕ ಇರುತ್ತೆ, ಅಲಂಕಾರ ಇರುತ್ತೆ, ಎಲ್ಲ ಇರುತ್ತೆ. ಇವತ್ತು ಸ್ವಲ್ಪ ಬೇಗ ಹೋಗ್ಬೇಕು, ಮನೇಲೆಲ್ಲ ಪೂಜೆ ಮಾಡಿಬಿಟ್ಟು ಹೋಗ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇವಾಗ ಸ್ನಾನ ಮಾಡಿ ನಮ್ಮ ಯಜಮಾನ್ರು ದೇವ್ರ ಮನೆಯಲ್ಲಿ ಹೂವು ಹಾಕ್ತಾರೆ. ಆಯ್ತಪ್ಪ, ನಾಳೆ ನಾಷ್ಟ. ಪೂಜೆಗೆಲ್ಲ ರೆಡಿ ಮಾಡ್ತಾವ್ರೆ. ನೀನು ದೀಪ ಅಂಟಿಸ್ಬೇಕು. ಟಿಫನ್ ಬಂದು ಉಪ್ಪಿಟ್ಟು, ಕೇಸರಿ ಬಾತು, ರವೆ ಉಂಡೆ, ರಸಾಯನ ಮಾಡ್ತಾಯಿದ್ದೀನಿ. ಹೆಸರುಬೇಳೆ ಇಷ್ಟು ಮಾಡ್ತಾಯಿದ್ದೀನಿ. ಆಗ್ತಾ ಇದ್ದಂಗೆ ದೇವ್ರಿಗೆ ಬರೀ ರಸಾಯನ ಇಟ್ಟು ಪೂಜೆ ಮಾಡ್ತೀವಿ, ಇನ್ನು ಬೇರೆ ಏನು ಇಡಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬೇಗ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಯಜಮಾನ್ರೆಲ್ಲ ರೆಡಿ ಮಾಡ್ತಾವ್ರೆ. ಫೋನ್ ಚಾರ್ಜಿಂಗ್ ಎಂತ ಸರ್? ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ದೇವಸ್ಥಾನದ ಹತ್ರ ಬಂದಿದ್ದೀನಿ. ಇವಾಗ ಎಲ್ಲ ರೆಡಿ ಮಾಡ್ತಾವ್ರೆ ದೇವ್ರಿಗೆಲ್ಲ. ದೇವ್ರಿಗೆ ಅಲಂಕಾರ ಮೆರವಣಿಗೆ ಇರತ್ತಲ್ವಾ, ಪಲ್ಲಕ್ಕಿ ಇರತ್ತೆ, ಅದಕ್ಕೋಸ್ಕರ ರೆಡಿ ಮಾಡ್ತಾವ್ರೆ. ಇನ್ನು ಯಾರೂ ಜನ ಬರಲ್ಲ, ಅಂದರೆ ಮಹಾಮಂಗಳಾರತಿ ಟೈಮ್ಗೆ ಎಲ್ಲರೂ ಬರ್ತಾರೆ, ಪೂಜೆಗೆ ಬಂದು ಹೋಗ್ತಾರೆ. ನಿನ್ನೆಯಿಂದ ಎಲ್ಲ ರೆಡಿ ಮಾಡಿಸಿದ್ರು. ಪ್ರಸಾದ ಬಂದು ಕೇಸರಿ ಬಾತು, ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿಸ್ಕೊಂಡಿದ್ರು. ಇವತ್ತೆಲ್ಲ ರೆಡಿ ಮಾಡಿ ಹೋಗೋರು ಅವರು, ನನ್ನ ಮಗ, ಎಲ್ಲರೂ ಸೇರಿಸಿ ಎಲ್ಲ ದೇವ್ರಿಗೆ ಅಲಂಕಾರ ಮಾಡವ್ರೆ. ಇನ್ನೇನೆಲ್ಲ ಕುಂಕುಮ ಇಡ್ತಾ ಇದ್ರು. ಅಷ್ಟರೊಳಗಡೆ ನಾನು ಬಂದು ದೇವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಇನ್ನೇನೆಲ್ಲ ರೆಡಿ ಆಗೈತೆ. ಇನ್ನೇನು 12:30ಗೆಲ್ಲ ಪೂಜೆ ಮಹಾಮಂಗಳಾರತಿ ಇರುತ್ತೆ. ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ಎಲ್ಲ ದೇವ್ರನ್ನೆಲ್ಲ ರೆಡಿ ಆಗೋಯ್ತು. ಗರ್ಭಗುಡಿಯಲ್ಲಿ ಅಷ್ಟೇ ದೇವ್ರದ್ದು ಅಲಂಕಾರ ಎಲ್ಲ ಆಯಿತು. ಈಚೆನೂ ಮೆರವಣಿಗೆ ದೇವ್ರಿಗೆ ಅಲಂಕಾರ ಎಲ್ಲ ಆಯಿತು. ಇನ್ನೇನು ಎಲ್ಲರೂ ಬರ್ತಾ ಇದ್ದಂಗೆ 12:30ಗೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿ ವರ್ಷನೂ ಅಷ್ಟೇ ಶಿವರಾತ್ರಿ ಹಬ್ಬದ ದಿವಸನೇ ಜಾತ್ರೆ ಥರ ಮಾಡ್ತಾರೆ, ಅಂದರೆ ಪಲ್ಲಕ್ಕಿ ಉತ್ಸವ ಇರುತ್ತೆ. ಇದು ಶಿವರಾತ್ರಿಗೆ ಈ ಥರ ಮಾಡ್ತಾರೆ. ಯಾರಿಗೆ ದೇವ್ರದ್ದು ಅಲಂಕಾರ ಎಲ್ಲ ಮುಗೀತು. ಇನ್ನೇನು ನಾನು ಹೋಗಿ ಪೂಜೆಗೆ ತೊಗೊಂಬರೋಣ ಅಂದ್ಬಿಟ್ಟು ಹೋಗ್ಬೇಕು. ಅಷ್ಟೊತ್ತಿಗೆ ನನ್ನ ಮಗ ದಿಷ್ಟಿ ಚುಕ್ಕೆ ಇಕ್ಕಿಲ್ಲ ಅಂದ್ಬಿಟ್ಟು ಹೇಳ್ತಾ ಇದ್ದ, ಅದೆಲ್ಲ ಇಟ್ಬಿಟ್ಟು ಹೋಗ್ಬೇಕು. ಮತ್ತೆ ಇನ್ನೇನು ಪೂಜೆಗೆಲ್ಲ ಎತ್ಕೊಂಬರೋಷ್ಟೊತ್ತಿಗೆ ಇನ್ನೇನು ಸ್ಟಾರ್ಟ್ ಮಾಡ್ಬಿಡ್ತಾರೆ ಮಹಾಮಂಗಳಾರತಿ. 12:30ಗಲ್ವಾ, ಎಲ್ಲರೂ ಬರ್ತಾರೆ, ಅನೌನ್ಸ್ಮೆಂಟ್ ಮಾಡ್ತಾರೆ, ಇಲ್ಲಿ ಎಲ್ಲರೂ ಪೂಜೆಗೆ ಬಂದು ಹೋಗ್ತಾರೆ.
ಮನೆಯಲ್ಲೆಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ಕೊಂಡು ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನದಲ್ಲಿ 12:15 ಮಹಾಮಂಗಳಾರತಿ ಆಗುತ್ತೆ. ಪೂಜೆಗೆಲ್ಲ ಇಟ್ಕೊಂಡಿದ್ದೀನಿ, ಪೂಜೆಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ರಮ್ಯಾ ಮತ್ತು ನಾಗಿ ಬರ್ತಾರೆ, ಅಶೋಕ್ ಪೂಜೆ ಟೈಮ್ಗೆ ಬರ್ತಾರೆ. ರಮ್ಯಾ ತೋರ್ಸೆ ನಿನ್ನ ಮಕ್ಕನ ಹೆಂಗಾಗ್ಬಿಟ್ಟಿದ್ದೀನಿ. ಅದಕ್ಕೆಲ್ಲ ಸೋಡೋಗ್ಬಿಟ್ಟೈತೆ. ಏನಕ್ಕೆ ತಂದೆ? ಗಾಡಿಯಲ್ಲಿ ಬಂದ. ಯಾಕೆ ಸಾಕಾಯ್ತು? ಬಿಸಿಲು ಆಯನ್ನೇ ಅಷ್ಟೇ ಮೂಗ್ ಭಾಷೆ. ದೇವ್ರು ಬರ್ತಾ ಇದ್ದೆ, ಆರತಿ ಮಾಡಿ ಒಳಗಡೆ ಕರ್ಕೊಬೇಕು. ಕಾಳಮ್ಮನ ಉತ್ಸವಕ್ಕೆ ಕರ್ಕೊಂಡು ಹೋಗವ್ರೆ. ಇನ್ನೇನು ಉತ್ಸವದಿಂದ ವಾಪಸ್ ಬರ್ತೈತೆ, ಅದಕ್ಕೆ ಆರತಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಇನ್ನ ಕಾಯಿ ಈಡ್ಗೆ ಹಾಕಿ ಮಹಾಮಂಗಳಾರತಿ ಮಾಡಿ ದೇವ್ರನ್ನ ಕುಂಡಿಸ್ತಾರೆ. ಇನ್ನೇನ್ ಬರ್ತೈತೆ, ಅದಕ್ಕೋಸ್ಕರ ಆರತಿ ನೀರೆಲ್ಲ ರೆಡಿ ಮಾಡ್ಕೊಂಡಿದೀವಿ. ಇಲ್ಲಿ ದೇವಸ್ಥಾನದಲ್ಲಿ ಒಬ್ರು ಇರ್ತಾರೆ, ದೇವ್ರ ಜೊತೆ ಒಬ್ರು ಹೋಗಿರ್ತಾರೆ, ಅಂದ್ರೆ ಪೂಜೆ ಮಾಡ್ಕೊಡಕ್ಕೆ. ನನ್ ಮಗ ಇಲ್ಲಿ ಬರೋರ್ಗೆಲ್ಲ ಮಂಗಳಾರತಿ ಮಾಡ್ಕೊಡ್ತಾ ಇದ್ದ. ಅಲ್ಲೇ ಇರುತ್ತೆ ಉಪ್ಪಿಟ್ಟು.
ಇವತ್ತು ಶಿವರಾತ್ರಿ ಹಬ್ಬ ಎಲ್ಲ ಚೆನ್ನಾಗಾಯಿತು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೊಂದು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹೊಸಬ್ರು ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.